ಕಾಂಗ್ರೆಸ್ ಬಿಜೆಪಿ ಷಡ್ಯಂತ್ರಗಳಿಗೆ ಬಲಿಯಾದರೆ ಮಾದಿಗರು. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದು ಜನಾಂಗವನ್ನು ಭಾಷೆಯನ್ನು ಮುಗಿಸ್ಬೇಕಂದ್ರೆ ಅದರ ನಾಯಕತ್ವವನ್ನು ಮೊದಲು ಮುಗಿಸಿ ಅಂತ ಮನುವಾದದ ಥಿಯರಿ ಹೇಳ್ತದೆ. ಅಂತಹದೊಂದು ಹೀನಾಯ ಸ್ಥಿತಿಗೆ ಕರ್ನಾಟಕದ ಅತಿ ದೊಡ್ಡ ದಲಿತ ಸಮುದಾಯವಾದ ಮಾದಿಗರು ಬಂದು ನಿಂತ್ಕೊಂಡಿದ್ದಾರೆ. ಕರ್ನಾಟಕದ ರಾಜಕಾರಣ ಅಂದರೆ ಅಲ್ಲಿ ಸಾಮಾಜಿಕ ನ್ಯಾಯ ಅನ್ನೋ ಪದಕ್ಕೆ ಭಾರಿ ಬೇಡಿಕೆ ಇದೆ. ಚುನಾವಣೆ ಬಂತಂದರೆ ಸಾಕು, ಪ್ರತಿಯೊಂದು ರಾಜಕೀಯ ಪಕ್ಷದ ಪ್ರಣಾಳಿಕೆಯಲ್ಲೂ ವೇದಿಕೆ ಹತ್ತಿದ ಪ್ರತಿಯೊಬ್ಬ ನಾಯಕನ ಭಾಷಣದ ಆರಂಭದಲ್ಲೂ ಮೊಳಗುವ ಏಕೈಕ ಮಂತ್ರ ಅಂದರೆ ಅದು ದೀನ ದಲಿತರ ಉದ್ಧಾರ. ಆದರೆ ಈ ಸಾಮಾಜಿಕ ನ್ಯಾಯದ ಅಸಲಿ ಮುಖವಾಡ ಕಳಚಿ ಅದರ ಹಿಂದಿರುವ ವಾಸ್ತವವನ್ನು ಕೆದಕ್ತಾ ಹೋದರೆ ಒಂದು ಕರಾಳ ಸತ್ಯ ನಮ್ಮನ್ನು ಬೆಚ್ಚಿ ಬೀಳಿಸ್ತದೆ. ಕರ್ನಾಟಕದಲ್ಲಿ ದಲಿತರಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ, ಆದರೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಂಪೂರ್ಣವಾಗಿ ಅನಾಥವಾಗಿರುವ ಮಾದಿಗ ಅಥವಾ ಎಡಗೈ ಸಮುದಾಯದ ಕತೆ ಇದು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಈ ಸಮುದಾಯವನ್ನು ಕಾಂಗ್ರೆಸ್ಸು, ಬಿಜೆಪಿ ಮತ್ತು JDS ಪಕ್ಷಗಳು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಳ್ತಾ ಬಂದಿದ್ದಾವೆ. ಅಧಿಕಾರದ ಹಂಚಿಕೆಯಲ್ಲಿ ಇವರನ್ನು ಹೇಗೆ ತಬ್ಬಲಿ ಮಾಡಲಾಯಿತು, ಈ ವಂಚನೆಯ ಹಿಂದೆ ಇರುವ ಲೆಕ್ಕಾಚಾರಗಳೇನು? ಬನ್ನಿ ಇವತ್ತು ಈ ರಾಜಕೀಯ ಷಡ್ಯಂತ್ರದ ಆಳ ಅಗಲವನ್ನು ಯಾವುದೇ ಮುಲಾಜಿಲ್ಲದೆ ಅಂಕಿಅಂಶಗಳ ಸಮೇತ ಎಳೆಯಾಗಿ ಬಿಡಿಸಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಮೊದಲಿಗೆ ದಶಕಗಳ ಕಾಲ ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ ಕಾಂಗ್ರೆಸ್ ಪಕ್ಷದ ಕಡೆಗೆ ಬರೋಣ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಲಿತ ನಾಯಕರು ಅಂದಾಕ್ಷಣ ನಮಗೆ ತಟ್ಟನೆ ನೆನಪಾಗುವ, ಮಾಧ್ಯಮಗಳಲ್ಲಿ ಸದಾ ರಾರಾಜಿಸುವ ಹೆಸರುಗಳು ಯಾವುವು? ಮಲ್ಲಿಕಾರ್ಜುನ್ ಖರ್ಗೆ, G. ಪರಮೇಶ್ವರ್, H. C. ಮಹದೇವಪ್ಪ. ಇವರೆಲ್ಲರೂ ದಲಿತ ಬಲಗೈ ಸಮುದಾಯಕ್ಕೆ ಸೇರಿದವರು. ಇವರ ರಾಜಕೀಯ ಏಳಿಗೆಯ ಬಗ್ಗೆ ಯಾರಿಗೂ ಇಲ್ಲಿ ತಕರಾರಿಲ್ಲ. ಆದರೆ ಇವರು ಅಲಂಕರಿಸಿರುವ ಹುದ್ದೆಗಳನ್ನು ಒಮ್ಮೆ ಆಳವಾಗಿ ಗಮನಿಸಿ ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. G. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟ್ರು. H. C. ಮಹದೇವಪ್ಪನವರು ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾಗುವ ಎಲ್ಲ ಸಾಧ್ಯತೆಗಳು ಈಗ ದಟ್ಟವಾಗಿದ್ದಾವೆ. ಇದೆಲ್ಲವೂ ಸರಿ ಇದೆ, ಯಾಕಂದರೆ ಬಲಗೈ ಸಮುದಾಯ ಕಾಂಗ್ರೆಸ್ಸನ್ನು ಅಷ್ಟು ಚೆನ್ನಾಗಿ ಬಳಸ್ಕೊಂಡು ಮುಂದೆ ಬಂದಿದೆ. ಅದು ಆ ಸಮುದಾಯದ ನಿಜವಾದ ತಾಕತ್ತು. ಆದರೆ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ನೀವು, ಇದೇ ಸಮಯದಲ್ಲಿ ಇಡೀ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಡಗೈ ಅಂದರೆ ಈ ಮಾದಿಗ ಸಮುದಾಯದ ಒಬ್ಬ ಪ್ರಬಲ ನಾಯಕ ನಿಮ್ಮ ಕಣ್ಣಿಗೆ ಬೀಳ್ತಾರ? ಟಾರ್ಚ್ ಹಾಕಿ ಹುಡುಕೊಂಡ್ರೂ ಸರ್ಕಾರದ ತೀರ್ಮಾನಗಳನ್ನು ಪ್ರಭಾವಿಸಬಲ್ಲ ಒಬ್ಬನೇ ಒಬ್ಬ ಮಾದಿಗ ನಾಯಕ ಇಲ್ಲ. ವೋಟ್ ಹಾಕುವಾಗ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಮಾದಿಗರು ಬೇಕು, ಆದರೆ ಅಧಿಕಾರ ಹಂಚುವಾಗ ಮಾತ್ರ ಅವರು ಲೆಕ್ಕಕ್ಕಿಲ್ವಾ? ಮಾದಿಗ ಸಮುದಾಯದಲ್ಲಿ ನಾಯಕರೇ ಇಲ್ವಾ ಅಂತ ನೀವು ಕೇಳಬಹುದು. ಇದ್ದಾರೆ, ಆದರೆ ಅವ್ರನ್ನ ಹೇಗೆ ಮೂಲೆ ಗುಂಪು ಮಾಡಲಾಗಿದೆ ಅನ್ನೋದು ಇಲ್ಲಿನ ಅತಿ ದೊಡ್ಡ ಟ್ರಾಜಿಡಿ. ಹಿರಿಯ ನಾಯಕ KH ಮುನಿಯಪ್ಪ ಅವ್ರನ್ನೇ ತೆಗೆದುಕೊಳ್ಳಿ. ಇವರು 7 ಬಾರಿ ಸಂಸದರಾಗಿ ಆಯ್ಕೆಯಾದವರು. ದೆಹಲಿಯಲ್ಲಿ 2 ಬಾರಿ ಕೇಂದ್ರ ರಾಜ್ಯ ಸಚಿವರಾಗಿ, 1 ಬಾರಿ ಕರ್ನಾಟಕ ರಾಜ್ಯ ಸಚಿವರಾಗಿ ಆಡಳಿತ ನಡೆಸಿದ್ರು. ಈಗ DK ಶಿವಕುಮಾರ್ ಸರ್ಕಾರದಲ್ಲೂ ಸಚಿವರಾಗಿದ್ದಾರೆ. ಆದರೆ ಇಂತಹ ದೈತ್ಯ ನಾಯಕ ರಾಜ್ಯ ರಾಜಕಾರಣಕ್ಕೆ ಮರಳಿದಾಗ ಅವರಿಗೆ ಕೊಟ್ಟಿರುವ ಖಾತೆ ಯಾವುದು? ಆಹಾರ ಇಲಾಖೆ. ಅವರ ಸುದೀರ್ಘ ಅನುಭವಕ್ಕೆ ಕಂದಾಯನೋ ಲೋಕೋಪಯೋಗಿ ಅಂತನೋ ಪ್ರಬಲ ಖಾತೆಯನ್ನು ಯಾಕೆ ಕೊಡಲಿಲ್ಲ? ಇನ್ನು RB ತಿಮ್ಮಾಪುರ ಅವರ ಕಥೆಯೂ ಅಷ್ಟೇ. ದಲಿತರನ್ನು ಸಂಘಟಿಸಿದ ಅವರಿಗೆ ಈಗ ಅವಮಾನವನ್ನು ಮಾಡಲಾಗ್ತಾ ಇದೆ. ಸಂಪುಟ ವಿಸ್ತರಣೆಯಲ್ಲೂ ಅವರಿಗೆ ಯಾವ ಖಾತೆಗಳು ಇಲ್ಲ ಅನ್ನೋ ಸುದ್ದಿಗಳು ಈಗ ಹರಿದಾಡ್ತಾ ಇದ್ದಾವೆ. ಇನ್ನು 2013ರಿಂದ 2018 ಸಿದ್ದು ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ KH ಆಂಜನೇಯ ಅವರು ಈಗ ಎಲ್ಲಿದ್ದಾರೆ ಅಂತ ಹುಡುಕುವ ಪರಿಸ್ಥಿತಿ ಬಂದಿದೆ. ಈ 3 ಮತ್ತೊಬ್ಬರನ್ನು ಬಿಟ್ಟರೆ ಮಾದಿಗ ಸಮುದಾಯವನ್ನು ಮುನ್ನಡೆಸುವ ನಾಯಕತ್ವವೇ ಇಲ್ಲದೆ ಸಮುದಾಯ ಸಾಮಾಜಿಕವಾಗಿ ಮಾತ್ರವಲ್ಲ ರಾಜಕೀಯವಾಗಿಯೂ ತಬ್ಬಲಿಯಾಗಿದೆ. ಹಿರಿಯರನ್ನು ವ್ಯವಸ್ಥಿತವಾಗಿ ಮುಗಿಸಿದ ಕಥೆ ಆಗಿರಲಿ. ಭವಿಷ್ಯದ ಯುವ ನಾಯಕತ್ವದ ಕಡೆ ಕಣ್ಣು ಹಾಯಿಸೋಣ. ಬಲಗೈ ಸಮುದಾಯದಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ನೀವು. CM DK ಶಿವಕುಮಾರ್ ಅವರ ಪ್ರಸ್ತುತ ಸಂಪುಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಅತ್ಯಂತ ಪ್ರಬಲವಾದ ಗೃಹ ಇಲಾಖೆಯ ಸಚಿವರಾಗಿ ಚುಕ್ಕಾಣಿ ಹಿಡಿದು ಕಂಗೊಳಿಸ್ತಾ ಇದ್ದಾರೆ. ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಅವರ ಕೈಯಲ್ಲಿದೆ. ಸಚಿವ H. C. ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಚಾಮರಾಜನಗರದಿಂದ ಸಂಸದರಾಗಿ ರಾರಾಜಿಸ್ತಾ ಇದ್ದಾರೆ. ದಿವಂಗತ ಧ್ರುವ ನಾರಾಯಣ್ ಅವರ ಮಗ ದರ್ಶನ್ ಧ್ರುವ ನಾರಾಯಣ್ ನಂಜನಗೂಡಿನಿಂದ ಶಾಸಕರಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಇದೇ ಮಾದರಿಯಲ್ಲಿ ಮಾದಿಗ ಸಮುದಾಯದಲ್ಲಿ ಭರವಸೆ ಮೂಡಿಸುವ ಯುವ ನಾಯಕತ್ವ ಎಲ್ಲಿದೆ? ತಳಮಟ್ಟದಿಂದ ಹೋರಾಟ ಮಾಡ್ಕೊಂಡು ಬರುವ ಮಾದಿಗ ಯುವಕರಿಗೆ ಟಿಕೆಟ್ ಕೊಡುವ, ಬೆಳೆಸುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ? ಖಂಡಿತ ಇಲ್ಲ. ಮಾದಿಗ ಯುವ ಜನತೆ ಕೇವಲ ಇವರ ಪಲ್ಲಕ್ಕಿ ಹೊರೋದಕ್ಕೆ ಮಾತ್ರ ಸೀಮಿತ ಆಗಿದೆ.
ಕಾಂಗ್ರೆಸ್ ಶೋಷಣೆ ಮಾಡಿದೆ ಅಂತ ಬಿಜೆಪಿಯನ್ನು ನಂಬಿದ್ರೆ ಅಲ್ಲಿ ಆಗಿದ್ದೇನು ಗೊತ್ತಾ? ಒಳ ಮೀಸಲಾತಿ ಜಾರಿ ಹೆಸರಿನಲ್ಲಿ ದಲಿತ ಎಡಗೈ ಮತಗಳನ್ನು ಕ್ರೋಢೀಕರಿಸಿಕೊಂಡ ಬಿಜೆಪಿ ಮಾಡಿದ್ದು ಮತ್ತೊಂದು ಐತಿಹಾಸಿಕ ದ್ರೋಹ. ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತ BS ಯಡಿಯೂರಪ್ಪನವರು ಮಾತು ಕೊಟ್ಟಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದೇನು? ಗೋವಿಂದ ಕಾರಜೋಳ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ರು. ಕೇಂದ್ರದಲ್ಲಿ ನಾರಾಯಣ ಸ್ವಾಮಿ ಅವರಿಗೆ ಮಂತ್ರಿಗಿರಿ ಕೊಟ್ಟರು. ಅವರನ್ನು ವ್ಯವಸ್ಥಿತವಾಗಿ ನಿಯಂತ್ರಣದಲ್ಲಿಡಲಾಯಿತು. ಇನ್ನು ಚುನಾವಣೆ ಕೇವಲ 1 ತಿಂಗಳು ಇರುವಾಗ ಬಸವರಾಜ ಬೊಮ್ಮಾಯಿ ಅವರು ಒಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ಘೋಷಣೆ ಮಾಡಿ ಚುನಾವಣಾ ಗಿಮಿಕ್ ಮಾಡಿದ್ರು. ಕೇಂದ್ರದಲ್ಲಿ 10 ವರ್ಷಗಳಿಂದ ಬಿಜೆಪಿನ ಅಧಿಕಾರದಲ್ಲಿದ್ದರೂ ಈ ಮೀಸಲಾತಿಯನ್ನು ಸಂವಿಧಾನದ 9ನೇ ಸ್ಕೆಡ್ಯೂಲ್ಗೆ ಸೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇ ಇಲ್ಲ. ಇವರ ದೃಷ್ಟಿಯಲ್ಲೂ ಮಾದಿಗರು ಕೇವಲ ಚುನಾವಣಾ ದಾಳಗಳು ಮಾತ್ರ. ಈಗ ನಾವು ಗಣಿತದ ಲೆಕ್ಕಾಚಾರ ಮಾಡೋಣ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿದರೆ ಅದು ಪ್ರೋಪಗಂಡ ಆಗ್ತದೆ. ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು 224 ಕ್ಷೇತ್ರಗಳಿದ್ದಾವೆ. ಇದರಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಕ್ಷೇತ್ರಗಳು 36. ದಲಿತರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವವರು ಮಾದಿಗರು. ಜನಸಂಖ್ಯೆಗೆ ಅನುಗುಣವಾಗಿ ನೋಡಿದರೆ ಈ 36 ಕ್ಷೇತ್ರಗಳಲ್ಲಿ ಕನಿಷ್ಠ 20 ಶಾಸಕರು ಮಾದಿಗ ಸಮುದಾಯದಿಂದ ಇರಬೇಕಾಗಿತ್ತು. ಆದರೆ ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಸೇರಿಕೊಂಡು ಮಾದಿಗರಿಗೆ ನೀಡುವ ಟಿಕೆಟ್ಗಳ ಸಂಖ್ಯೆ ಕೇವಲ 12ರಿಂದ 16 ಮಾತ್ರ. ಉಳಿದ 24ಕ್ಕೂ ಹೆಚ್ಚು ಕ್ಷೇತ್ರಗಳು ಬಲಗೈ ಮತ್ತು ಇತರ ಒಳ ಪಂಗಡಗಳ ಪಾಲಾಗ್ತವೆ. ಟಿಕೆಟ್ ಕೊಟ್ಟರು ಗೆಲ್ಲಿಸ್ಕೊಳ್ಳೋದಿಲ್ಲ. ಇವತ್ತು ವಿಧಾನಸೌಧದಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಸಿಗೋದು ಕೇವಲ 4 ಅಥವಾ 6 ಮಂದಿ ಮಾದಿಗ ಶಾಸಕರು ಮಾತ್ರ. ಇವರಲ್ಲಿ ಎಷ್ಟು ಜನರಿಗೆ ಪ್ರಬಲ ಮಂತ್ರಿಗಿರಿ ಇದೆ? ಈ ಪ್ರಶ್ನೆಗೆ ಸಿಗೋ ಉತ್ತರ 0. ಶಾಸಕರ ಸಂಖ್ಯೆನೇ ಇಲ್ದಿರುವಾಗ ಆ ಸಮುದಾಯದ ಪರವಾಗಿ ಧ್ವನಿ ಎತ್ತುವವರು ಯಾರು? ಶಾಸಕಾಂಗದಲ್ಲಿ ಪ್ರಾತಿನಿಧ್ಯ ಇಲ್ಲದೆ ಒಂದು ಸಮುದಾಯ ಉದ್ಧಾರವಾಗೋದಕ್ಕೆ ಹೇಗೆ ಸಾಧ್ಯ? ರಾಜಕೀಯ ಪ್ರಾತಿನಿಧ್ಯದ ಕಥೆ ಆಗಿರಲಿ, ಉದ್ಯೋಗದಲ್ಲಿ ಈ ಸಮುದಾಯಕ್ಕೆ ಆಗಿರುವ ಭೀಕರ ಅನ್ಯಾಯವನ್ನು ಕೇಳಿದರೆ ನಿಮ್ಮ ರಕ್ತ ಕುದ್ದೋಗ್ಬಿಡುತ್ತೆ. ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ದಶಕಗಳ ಕಾಲ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಕೊಟ್ಟ ವರದಿಯ ದತ್ತಾಂಶಗಳನ್ನು ನೋಡಿ. ದಲಿತರಿಗೆ ಮೀಸಲಾದ ಸರ್ಕಾರಿ ಉದ್ಯೋಗಗಳಲ್ಲಿ ಗ್ರೂಪ್ A ಮತ್ತು ಗ್ರೂಪ್ B ಅಂದರೆ ಗೆಜೆಟೆಡ್ ಅಧಿಕಾರಿಗಳ ಹುದ್ದೆಗಳಲ್ಲಿ ಮಾದಿಗರ ಪ್ರಾತಿನಿಧ್ಯ ತೀರಾ ನಗಣ್ಯ. KS, ಎಂಜಿನಿಯರ್ಗಳು, ವೈದ್ಯರು, ಪ್ರೊಫೆಸರ್ಗಳ ಹುದ್ದೆಗಳೆಲ್ಲನೂ ಸ್ಪರ್ಶ ದಲಿತರ ಪಾಲಾಗ್ತಾ ಇದ್ದಾವೆ. ಆದರೆ ಮಾದಿಗರು ಎಲ್ಲಿದ್ದಾರೆ ಗೊತ್ತಾ? BBMP ಮತ್ತು ರಾಜ್ಯದ ವಿವಿಧ ನಗರಸಭೆಗಳಲ್ಲಿ ಬೆಳಗಿನ ಜಾವ ಎದ್ದು ಕಸ ಗುಡಿಸುವ, ಚರಂಡಿ ಇಳಿಯುವ ಪೌರ ಕಾರ್ಮಿಕರು ಯಾರಿದ್ದಾರಂತ ಹೋಗಿ ನೋಡಿ. ಸದಾಶಿವ ವರದಿ ಹೇಳುವ ಪ್ರಕಾರ ಆ ಗ್ರೂಪ್ D ನೌಕರರಲ್ಲಿ 90% ಜನ ಇದೇ ಮಾದಿಗರಿದ್ದಾರೆ. ಉನ್ನತ ಹುದ್ದೆಗಳು ಒಂದು ಗುಂಪಿಗೆ, ಚರಂಡಿ ಗುಡಿಸುವ ಕೆಲಸ ಮಾದಿಗರಿಗೆ. ಉದ್ಯೋಗದ ಮೀಸಲಾತಿಯ ಲಾಭ ಒಂದು ಸಮುದಾಯದ ಕೊನೆಯ ವ್ಯಕ್ತಿಗೂ ತಲುಪಲಿಲ್ಲ ಅಂದರೆ ಆ ಮೀಸಲಾತಿಗೆ ಅರ್ಥ ಇದೆಯಾ? ಇದೆಲ್ಲಕ್ಕಿಂತ ದೊಡ್ಡ ಅನ್ಯಾಯ ನಡೆದಿರೋದು ಒಳ ಮೀಸಲಾತಿ ವಿಚಾರದಲ್ಲಿ. ಮಾದಿಗರಿಗೆ ಶೇಕಡಾವಾರು ಮೀಸಲಾತಿಯ ಲಾಭ ಸಿಗ್ತಾ ಇಲ್ಲ ಅಂತ ನ್ಯಾಯಮೂರ್ತಿ ಸದಾಶಿವ ಆಯೋಗ ಸೇರಿದಂತೆ 3 ನಿಖರ ವರದಿಗಳು ಸರ್ಕಾರದ ಮುಂದಿದ್ವು. ಆದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು? ಆ 3 ವರದಿಗಳನ್ನು ಮೂಲೆಗೆಸ್ತು ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲದೆ ಸರಿಸಮ ಭಾಗ ಅಂತ ಹಂಚಿಕೆ ಮಾಡಿ ಅನ್ಯಾಯ ಮಾಡಿದ್ದು ಇದೇ ಸರ್ಕಾರ. ಇದನ್ನು ತಪ್ಪು ಅಂತ ಕೇಳುವ ಧೈರ್ಯ ಯಾವ ಮಾದಿಗ ಕಾಂಗ್ರೆಸ್ ರಾಜಕಾರಣಿಗಳಿಗೂ ಇರಲಿಲ್ಲ. ಅಧಿಕಾರದ ಆಸೆಗೆ ತಮ್ಮದೇ ಸಮುದಾಯದ ಕತ್ತು ಕೊಯ್ಯುವ ನಿರ್ಧಾರಕ್ಕೆ ಇವರು ಮೂಕ ಸಾಕ್ಷಿಯಾದರು. ಇದು ನಾಯಕರ ಹೇಳಿತನವೋ ಅಥವಾ ಇವರನ್ನು ನಿಯಂತ್ರಣ ಮಾಡ್ತಾ ಇರುವ ಕಾಂಗ್ರೆಸ್ ಪಕ್ಷದ ಸರ್ವಾಧಿಕಾರ ಧೋರಣೆಯೋ ಗೊತ್ತಿಲ್ಲ. ದಲಿತರಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದು ಅತಿ ಕಡಿಮೆ ಸವಲತ್ತು ಪಡಿತಾ ಇರುವ ಸಮುದಾಯ ಇದ್ದರೆ ಅದು ಮಾದಿಗ ಸಮುದಾಯ ಮಾತ್ರ. ಇವತ್ತು ಹಳ್ಳಿಗಳ ದಲಿತ ಕೇರಿಗಳಿಗೆ ಹೋಗಿ ನೋಡಿ, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. 80% ಜನ ಇವತ್ತಿಗೂ ಕೂಲಿ ಕಾರ್ಮಿಕರಾಗಿಯೇ ಜೀವನ ನಡೆಸ್ತಾ ಇದ್ದಾರೆ. ಭೂಮಿ ಇಲ್ಲ, ಬಂಡವಾಳ ಇಲ್ಲ, ಉದ್ಯೋಗ ಇಲ್ಲ. ದಲಿತರ ಉದ್ಧಾರಕರು ನಾವೇ ಅಂತ ವೇದಿಕೆ ಮೇಲೆ ಹಬ್ಬರಿಸುವ ನಾಯಕರು ಹಂಚಿಕೆಯ ವಿಚಾರ ಬಂದಾಗ ಮಾತ್ರ ಕುರುಡರಾಗ್ಬಿಡ್ತಾರೆ. ಈ ಕಣ್ಣೀರಿನ ಸಂಕಟವನ್ನು ಕೇಳೋರೇ ಇಲ್ಲ. ಮಾದಿಗರು ಇಂತಹ ಭ್ರಷ್ಟ ವ್ಯವಸ್ಥೆಯನ್ನು ನಂಬಿ ತಮ್ಮ ಭವಿಷ್ಯವನ್ನು ಬಲಿ ಕೊಡಬೇಕಾ? ಇದು ಕೇವಲ ಒಂದು ಪಕ್ಷದ ಸಮಸ್ಯೆ ಅಲ್ಲ, ಇದು ಇಡೀ ವ್ಯವಸ್ಥೆಯ ಕೊಳೆತ ಮನಸ್ಥಿತಿ. ದಲಿತರೊಳಗೆ ಬಿರುಕು ಮೂಡಿಸಿ ಹೊಡೆದಾಳುವ ನೀತಿಯನ್ನು ಇಂದಿನ ರಾಜಕಾರಣಿಗಳು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾರೆ. ನಾಯಕತ್ವವಿಲ್ಲದ ಸಮುದಾಯಕ್ಕೆ ಅಸ್ತಿತ್ವವೇ ಇರೋದಿಲ್ಲ. ಮಾದಿಗರು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಕೇವಲ ಬೇರೆಯವರ ಪಲ್ಲಕ್ಕಿ ಹೊರುವ ಗುಲಾಮಗಿರಿ ಮಾತ್ರ ಉಳಿಬೇಕಾಗುತ್ತೆ. ಇತಿಹಾಸದಲ್ಲಿ ಆದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಸಮಯ ಈಗ ಬಂದಿದೆ. ಕೇವಲ ಭರವಸೆಗಳಲ್ಲ, ನೈಜ ಅಧಿಕಾರ ಬೇಕು. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಪೊಲಿಟಿಕಲ್ ಕೀ ಇಸ್ ದ ಮಾಸ್ಟರ್ ಕೀ ಅಂತ ಅವತ್ತೇ ಹೇಳಿದರು. 36 ಮೀಸಲ ಕ್ಷೇತ್ರಗಳಲ್ಲಿ ಮಾದಿಗರಿಗೆ ನ್ಯಾಯಯುತವಾಗಿ ಸಿಗಬೇಕಾದ 20 ಶಾಸಕ ಸ್ಥಾನಗಳು ಬೇಕು. ಉನ್ನತ ಹುದ್ದೆಗಳಲ್ಲಿ ಪಾಲ್ಬೇಕು. ಹಕ್ಕುಗಳಿಗಾಗಿ ರಾಜಿಯಾಗದೆ ಹೋರಾಡುವ ಮಾದಿಗರದ್ದೇ ಆದ ಯುವ ನಾಯಕತ್ವವನ್ನು ಹುಟ್ಟುಹಾಕಬೇಕಾಗಿದೆ. ಅಂಕಿಅಂಶಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಾಯಕತ್ವದ ಕೊರತೆ ಮಾದಿಗರನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ಅನ್ನೋದನ್ನು ನಾವು ಈಗಲಾದರೂ ಅರ್ಥ ಮಾಡ್ಕೊಳ್ಬೇಕು. ಈ ರಾಜಕೀಯದ ಚದುರಂಗದಾಟದಲ್ಲಿ ಬರೀ ಪ್ಯಾದೆಗಳಾಗಿ ಉಳಿಬೇಕಾ ಅಥವಾ ರಾಜರಾಗಿ ಆಟದ ಗತಿಯನ್ನು
ನೀತಿಯನ್ನು ಬದಲಾಯಿಸಬೇಕಾ? ನಿರ್ಧಾರ ಮಾದಿಗರ ಕೈಯಲ್ಲೇ ಇದೆ. ಈ ವಾಸ್ತವಿಕ ವಿಶ್ಲೇಷಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಾದಿಗ ಸಮುದಾಯದ ಮುಂದಿನ ರಾಜಕೀಯ ಹೆಜ್ಜೆ ಹೇಗಿರಬೇಕು? ಕಮೆಂಟ್ ಮಾಡಿ ನಿಮ್ಮ ಧ್ವನಿಯನ್ನು ದಾಖಲಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನೂ ಪ್ರತಿಯೊಬ್ಬ ದಲಿತ ಯುವಕನಿಗೂ ತಲುಪುವಂತೆ ಶೇರ್ ಮಾಡಿ. ಇದು ಕೇವಲ ಒಂದು ವಿಡಿಯೋ ಅಷ್ಟೇ ಅಲ್ಲ, ಒಂದು ಜಾಗೃತಿಯ ಅಭಿಯಾನ. ಇದೇ ರೀತಿಯ ಮತ್ತಷ್ಟು ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.